ಗೈಸ್ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ವೆಲ್ಕಮ್. ಕಟಿಂಗ್ ಮಾಡ್ಸ್ಕೊಂಡ್ ಬಂದಿದ್ದೀನಿ, ಮಕ್ಕ ಹೋಗ್ತಾ ಇದ್ದಿ. ಇವಾಗ ಸ್ನಾನ ಮಾಡೋ ಫಸ್ಟ್ ನೋಡಿ ಹೆಂಗಿದ್ದಿ. ನಾನು ಇವಾಗ ಮಾಡಲ್ಲ, ಎಲ್ಲ ಬಿಟ್ಟಾಕ ಹೋಗು. ಗೈಸ್ ಕಟಿಂಗ್ ಮಾಡ್ಸ್ಕೊಂಡ್ ಬಂದಿದ್ದೀನಿ ನೋಡ್ರಿ, ಇದೇ ಚೆನ್ನಾಗಿ ಕಾಣಿಸ್ತದೆ. ಇದು ಇವಾಗ ಮಾಡ್ಸ್ಕೊಂಡ್ ಬಂದಿದ್ದೀನಿ, ಇದೇ ಈ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನಂಗೆ ಆಕ್ಚುಲಿ. ನೀನೇನು ಬೇಡ ಅಂತ ಹೇಳ್ರಿ ಗೈಸ್, ಕಮೆಂಟ್ ಮಾಡ್ರಿ. ನೀವು ಹೇಳ್ರೆ ನಿಜವಲ್ಲ ಚೇಂಜ್ ಮಾಡ್ತೀನಿ, ಇದೆಲ್ಲ ಇನ್ನೊಂದು ಸ್ಟಾರ್ಟ್ ಮಾಡ್ತೀನಿ. ಇಲ್ಲ ಅಂದ್ರೆ ಇದೇ ಸರಿ. ಹಿಂಗೆ ಕಟಿಂಗ್ ಮಾಡ್ಸೋದು ಗೈಸ್. ಇವಾಗ ನೆನಮಲ್ಗೆ ಹೋಗ್ತಾ ಇದೀವಿ. ಏನಕ್ಕಪ್ಪ ಅಂತಂದ್ರೆ ಅದು ಇದು ಕಾರ್ ಮೇಲೆ ಮತ್ತೆ ಬಸ್ ಮೇಲೆ ಕಾರ್ಡ್ ಆಗ್ತಾರಲ್ಲ, ಕಾರ್ಡ್ ಪ್ರಿಂಟ್ ಮಾಡ್ಸ್ಕೊಬರ್ಬೇಕು. ನಾನು ಇನ್ನು ಮತ್ತೆ ಮಗ ಬಂದು ನಾನು ಕರ್ಕೊಂಡು ಕಿರಣ ಬರ್ತಾವ ನೆನಮಂಗ್ಲಕ್ಕೆ ಆ ಕಡೆಯಿಂದ. ಅದು ಪ್ರಿಂಟ್ ಮಾಡ್ಸ್ಕೊಂಡು ಕಾರ್ಡ್ ತಗೊಂಡು ಒಂದೆರಡು ಜೊತೆ ಬಟ್ಟೆ ತಗೊಂಡು ಚಪ್ಪಲಿ ತಗೊಂಡು ಇಲ್ಲ ಅಲ್ಲಿ ಯಾವ ಇನ್ನೊಂದು ಜೊತೆ ಹೇಳ್ತಾರೆ ಚಪ್ಪಲಿ ತಗೊಂಡು ಸಾಯಂಕಾಲ ಬರ್ತೀನಿ. ಈ ವಿಡಿಯೋ ಪೂರ್ತಿ ಕೊನೆವರೆಗೂ ನೋಡ್ರಿ, ಏನೇನೆಲ್ಲ ಆಗ್ತದೆ ಅಂತ ಇವಾಗ ತೋರಿಸ್ತೀನಿ. ಸ್ವಾಗತ ಹೇಳೋಣ. ಏನು ಸ್ವಾಗತ ಹೇಳೋಣ? ಕೈ ಮುಗಿದು ಎಲ್ಲರಿಗೂ ಸ್ವಾಗತ ಅನ್ನು. ಏನಿರೋ ಸಾಲ್ದ ಬಟ್ಟೆ ಏಯ್ ಅಡೇ ಮಮ್ಮ ಯಾರಿಗೆ? ನನಗೆ ಎಲ್ಲವೇ ಮಾಮೂಲಿ ಫಾರ್ಮರ್ಸ್ ತಮ್ಮ ಜೊತೆ ಅಷ್ಟೇ ಒಂದೇ ಜೊತೆ ತನ್ನೋದು. ಆಮೇಲೆ ಇದಕ್ಕೋಗ್ಬಿಟ್ಟು ಲೆನ್ಸ್ ಕಾರ್ಟ್ಕೋ ಇಲ್ಲಾಂದ್ರೆ ಯಾವ್ದಾನ ದೊಡ್ಡ ಬ್ರ್ಯಾಂಡೆಡ್ ಸ್ಪೆಕ್ಸ್ ತಗೊಂಡು ಅಮ್ಮಗೆ ಹಾಸಕ್ಕೆ ಸ್ಪೆಕ್ಸ್ ತಿರ್ಗಾಡ್ಲಿ ಅಂತ ನೋಡಿ. ಇನ್ನದು ಒಂದು ಹಾಕಬೇಕು. ನಿಜ ಕಟಿಂಗ್ ಚೆನ್ನಾಗಿತ್ತು ನಮ್ಮ. ಈ ಕೂದಲು ಇಲ್ಲೇ ಇರ್ಬೇಕಾಯ್ತು, ಸಾಕಾದ ಕಾಣೋದು. ಡಿಗ್ರಿ ಬಿಟ್ಟಿದ್ನಲ್ಲ ಗೈಸ್, ಡಿಗ್ರಿಯಲ್ಲಿ ಒಂದು ಹೇರ್ ಮಾಡಿದ್ದೆ, ಸಕ್ಕದಾಗಿತ್ತಲ್ಲ. ಫಿದಾಗ್ಬಿಟ್ಟಿದ್ರು. ನಾನೇ ಫಿದಾಗಿದ್ದು, ನಾನೇ ಬೇಕು ಅಂತ ಕಾಯ್ತಾ ಇದ್ದೀನಿ. ಅವ್ನು ನನ್ನ ಫ್ರೆಂಡ್ ಬರಬೇಕು. ಇವಾಗ ಸ್ನಾನ ಮಾಡ್ತಾ ಇದ್ದೀನಿ. ಅದು ಕಾರ್ ಮೇಲೆ ಹಾಕೋ ಬೋಲ್ಡು, ಮತ್ತೆ ಅವತ್ತು ಡೆಕೋರೇಷನ್ ಮಾಡೋಕ್ಕೆ ಇದಕ್ಕೆ ಹೂವು ಒಪ್ಪಿಸ್ಕೊಡ್ಬೇಕು. ಕಾರ್ಗೆಲ್ಲ ಡೆಕೋರೇಷನ್ ಮಾಡೋದನ್ನ ಒಪ್ಪಿಸ್ಬಿಟ್ಟು ಅದಕ್ಕೆ ಇದಕ್ಕೆ ಕಾಳು ಎತ್ಕೊಂಡು ಸೀದಾ ಬದಾರ ಅಷ್ಟೇ ಮನೆ ಕಡೆಗೆ ಒಂದು ಜೊತೆ ಬಟ್ಟೆ ತಗೊಂಡು ಮಾಡ್ತಾರೆ. ಬುಜ್ಜಿ ಕೊಡ್ತೀನಿ ಬರ ಎಲ್ಲರಿಗೂ. ಏನಾಯ್ತು ಕತೆ ಏನೋ ನಂದು ಯವ್ವ. ನೋಡಿ ಫೋಟೋ ಕೊಟ್ಟು ನೋಡಿ ಅವನಿಗೆ ಜಲ್ದ್ರಪ್ಪ ಅಂತ. ಮೊದಲನೇ ಕೆಲಸ ಪ್ರಿಂಟಿಂಗು. ಬೇಡ ಬೇಡ ಅಂತ ಹೇಳಿದೆ ಇವ್ರಿಗೆ, ಬೇಡ ಬೇಡ ಅಂತ ಹೇಳಿದೆ. ಹೊಡೆದೆ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ. ಇವನೇ ಬಿಸಿ ಜಾಸ್ತಿ ಫೋರ್ಸ್ ಮಾಡಿದ್ದು. ತೆಗಿ ಯಾವ ಫೋಟೋ ಅಂತ ಮಾಮ ನೋಡಿ. ವೈಟ್ ಅಂಡ್ ಬ್ಲಾಕ್ ಯಾರು ಹಾಕ್ಸಿಲ್ಲ, ಒಂದು ಚೆನ್ನಾಗಿ ಕಾಣಿಸ್ತದೆ ನೋಡಿ ಕೊಟ್ಬಿಡ್ಬೇಕಾರೆ. ಮಾಮ ಫೋಟೋ ನಿಮ್ಮಮ್ಮ ಇನ್ನು ಮಿಕ್ಕಿದ್ದು ಯಾವ್ದಾದ್ರು ನೀನೇ ನೋಡೋ ಕೊಟ್ಬಿಡ್ತೀನಿ. ನಾನು ಅವಾಗಿಂದ ಕುತ್ಕೊಂಡು ನಾನು ನೋಡಿದೆ. ಇದೊಂದು ಯಾವ್ದೋ ಒಂದು ಚೆನ್ನಾಗೈತಿರು ತೋರಿಸ್ತೀನಿ ಯಾವ್ದು ಚೆನ್ನಾಗೈತೆ ಅಂತ. ಎಲ್ಲಣ್ಣ ತೆಗಿಯೋಣ ಈ ಫೋಟೋ ಹಾಕ್ರಿ. ಈ ಫೋಟೋ ಕಾರ್ಡ್ ಕೊಡ್ತಿದ್ದೆ ಬರ್ತದೆ ಅಂತೀರಾ? ಒಪ್ಪಿ ಹುಡ್ಕಪ್ಪ. ಇನ್ನೊಂದು ಯಾವ್ದಾರು ಇಬ್ರು ಚಿಕ್ಕದಾಗ ಒಂದೇ ಫ್ರೇಮ್ ಬಂದಿರ್ಬೇಕು. ಈ ಇಮೇಜ್ ಎಲ್ಲ ಆಯ್ತಾ ಸಾಕು. ಇರೋದಾಗೆಲ್ಲ ಅದೊಂದೇ ಚೆನ್ನಾಗಿ ಬಂದಿದ್ದು, ಪರವಾಗಿಲ್ಲ. ಇದೇನೇನೆ ಮಾಡೋಣ. ಇದನ್ನ 5ಕ್ಕೆ 5 ಮಾಡಿಸ್ಕೊಂಡ್ರೆ 600 ರೂಪಾಯಿ ಅಂತೆ. ಕ್ಯಾಪ್ ತೆಗಿ ಹಿಂದೆಗಡೆ ನೀರು ಹೋಗ್ಬಿಡಿ. 5 ಮಾಡಿಸ್ಕೊಂಡ್ರೆ ಎಷ್ಟು ಹೇಳಿ ನೀನು? 600 ರೂಪಾಯಿ ಅಂತೆ. 600 ರೂಪಾಯಿ ಅಂತೆ. ಯಾವ್ದು ಬೆಟ್ರು? 5 ಸಾಕು, ಬೇಜಾರಾಯ್ತು. ಇನ್ನೊಂದು ಇರ್ಲಿ ಬಿಡಿ ಎಕ್ಸ್ಟ್ರಾ ನೀನು ಮಾಡಿ 600 ರೂಪಾಯಿ ಬಸ್ ತಿರ್ಗೋ ಬಿಚ್ಚಾಕಂತೀವ. ಹೊಟ್ಟೆ ಕಣಾಗ್ತದೆ, ಹೊಟ್ಟೆಗಳು ಬಿಡ್ಬೇಕು ಇದೆಲ್ಲ. ಅಪ್ಪಿ ಕಿರಣ ಒಳ್ಳೆ ಡಿಸೈನ್ ಇಕ್ಕಪ್ಪ ಇವ್ರಿಗೆ ತೋರ್ಸಪ್ಪಿ. ಅಣ್ಣ ಇದು ಮಾಡಿರೋ ಎಲ್ಲ ತಕ್ಕೊಂಡು ಇರ್ಲಿ ಅಣ್ಣ, ಜಾಸ್ತಿ ಓಕೆನಾ? ತೆಗೋಣ. ಇನ್ನ ಬೇರೆ ಬೇಡ. ಅವಾಗಲೇ ಮಾಡಿದ್ವಿ ಅಣ್ಣ, ವೈಟ್ ಕಲರ್ ಬ್ಯಾಕ್ ಗ್ರೌಂಡು. ಅದೇ ಸಿಂಪಲ್, ಜಾಸ್ತಿ ಸಿಂಪಲ್ ಆಯ್ತಾ? ಇರೋದಾಗೆಲ್ಲ ಎಲ್ಲ ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ. ನಾವು ಫಸ್ಟ್ ಡೈರೆಕ್ಟ್ ಎಲ್ಡಿಕೆ ಡಿಸೈಡ್ ಮಾಡಿದ್ರೆ ತೆಗಿನ ಒಂದೊಂದು ಫಾಲೋ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಂಡು ರೈಟ್ ಟಕ ಅಂತ ನೋಡ್ತೀವಿ. ಕ್ಲಿಕ್ ಮಾಡೋಕ್ಕಾಗಲ್ಲ. ಹೌದಾ? ಮಾಮೂಲಿ ಫೋನ್ ನೋಡ್ತೀವಿ, ಹಿಂಗೆ ಮಾಡೋಕ್ಕಲ್ವಾ? ಇತ್ತು ಹಂಗೆ ಸ್ಕಾಲ್ ಮಾಡ್ರಿ. ನಾನು ಮಡಗಿದ್ದೆ ನಿಮ್ಮ ಶೆಡ್ಡಾಗಿದೆ. ಎತ್ಕೊಂಡ್ಮೇಲೆ ಒಂದು 10 ಮೇಕೆನ ಮೇಕೆ ಕೊಡ್ತಿದ್ದೆ ನೋಡಪ್ಪ, ಮಾಡ್ತೀವಿ ನಾವು. ನಂಗೆ ಒಬ್ಬಂಗೆ ಆಗಲ್ಲ 10 ಮೇಕಲ್ಲಿ. ಎತ್ತಣ ಅಷ್ಟೊಂದು ಸ್ಲೋ ಮಾಡ್ಕೋಬೇಕು. ನೋಡ್ತಾ ಇರ್ತೀವಿ ಗೈಸ್. ಫೋಟೋ ತೆಗ್ದವ್ರೆ ನನ್ನ ತಂಗಿ ಚೆನ್ನಾಗಿರೋದಾಗೆ ಹುಡುಗ ಚೆನ್ನಾಗಿಲ್ಲ, ಹುಡುಗಿ ಚೆನ್ನಾಗಿರೋದು ಹುಡುಗ ಚೆನ್ನಾಗಿರೋದೇ ನನ್ನ ತಂಗಿ ಚೆನ್ನಾಗಿಲ್ಲ. ಲಾಸ್ಟ್ ಯಾರೋ ಸೆಲೆಕ್ಟ್ ಮಾಡ್ತೀವಿ, ಇದೇ ಮಾಡ್ಕೊಂಡು ಹೋಗ್ತೀವಿ. ಏನು ಮಾಡೋದು ಗೊತ್ತಿಲ್ಲ. ಕಿರಣ ಹೇಳು ಅಣ್ಣ, ಯಾರು ಟೀ ಕುಡಿಯಲ್ಲ ಕಣ. ಇಲ್ಲ ಒಳ್ಳೆ ಹುಡುಗರು ಬರೀ ಅಲ್ಲ. ಇದಕ್ಕೆ ಹಾಕ್ಲಂಗಾರೆ ನೋಡೋಣ. ಇನ್ಸುಲಿನ್ ಏನು ಬೇಡ ಹಾಕ್ಸೋಣ. ಕೋಚ್ ಕೇಸ್ ಆಗೋದ್ರೆ ನೋಡೋಣ. ಬೀಚ್ ಅಂತ ಹಾಕ್ಸಿದ್ಯಾ? ಬೇಡ ಹಿಂಗೆ ಚೆನ್ನಾಗಿದೆ, ಸಿಂಪಲ್ ಆಗಿ
ಹಾಂ ಒಂಚೂರು ಏನಾದ್ರು ಕಲ್ಲರು ಹುಡುಗನ ಬಟ್ಟೆ ಒಂದೈತೆ ಹುಡುಗಿ ಬಟ್ಟೆ ಒಂದೈತೆ ಕಳ್ಳಪ್ಪಿ. ಹ್ಞೂ ಉದ್ದ ಮಾಡ್ಬಿಡಿ ಹುಡುಗಂದು ಹುಡುಗಿ ಫೋಟೋ. ಬ್ಯಾನರು ಊರ್ ಮುಂದೆ ಕಟ್ಟಕ ಬ್ಯಾನರು ಏಕಪ್ಪ ಬ್ಯಾನರ್ ಹೊಡ್ತಾವ ಇವಾಗ ಈ ಕೆಲಸ 4 ಜನ ಮುಗಿದೀವಿ. ಮಳೆ ನೆನ್ಸ್ಕೊಂಡ್ ಬಂದಿದ್ದೀರ ನಂಗೆ ಗಾಡಿ ಚೀಪ್ ಅನ್ಸ್ಬಿಟ್ಟು. ನಾವು ಇಬ್ರು ಮಳೆಯಲ್ಲಿ ಇವನೇ ಕಣ ಮಾಡಿದ್ದು ಬಂದಿರೋ ಬಂದು ರೆಡಿ ಮಾಡ್ತಿರೋ ಗೊತ್ತಾಯ್ತು ಸ್ನಾನ ಮಾಡ್ತಾ ಇದ್ದ ಮದುವೆ ಗಂಡ ಆಗ್ತಿದ್ದ ಎಲ್ಲ ಬಂದೆ ಮಳೆ ಯಾರು ಮಾಡ್ತಿತ್ತು ನೋಡು ಸ್ನಾನ ಮಾಡ್ಕೊಂಡ್ ಬೇರೆ ಬಂದಿದ್ದ. ಬ್ಯಾಕ್ಗ್ರೌಂಡ್ ನೋಡಿ ಎಲ್ಲ ಚಂಡಿ ಇತ್ತು ಅಣ್ಣ. ಡೇಟ್ ಏನು ಹಾಕಲ್ಲ ಇದಕ್ಕೆ ಕಲರ್ ಓಕೆ ಜನ 10 11 ಸಾಕು 10 11 ಒಂದೇ ಹಾಕಣ 11 ಹಾಕೋಣ ಸಾಕು. 11/5/26 2026 ಒಂದೇ ಕಣ ಹಾಕದ ಇವರು ಮೂರ್ತದ ಒಂದೇ ಅಣ್ಣ ಮೂರ್ತ ಒಂದೇ ಅಲ್ವಣ್ಣ ಕೇಳೋರ್ನ ಅಲ್ಲಿ ಎಲ್ಲ ಎಷ್ಟೊಂದು ಜನ ಮಾಡ್ತಿರೋ ಅದೇ ನಾನು ಸುಮಾರು ನೋಡ್ಬಿಟ್ಟೆ ಅಣ್ಣ. ಇದೇನು ಇದ್ರಾಗ ಹಾಕ್ಬಿಡೋಣ ಡೇಟ್ ಅಲ್ಲೇ ಓಕೆನಾ? ಅಲ್ಲೇ ಹಾಕ್ಬೇಕು. ಇನ್ನೆಲ್ಲ ಅಲ್ಲೇ ಹಾಕ್ಬೇಕಾ? ಹೆಂಗಪ್ಪೇ ಆಲ್ ಬಾಯ್ಸ್ ಹೆಂಗಪ್ಪೇ ಹೆಂಗಪ್ಪೇ ಇರೋದ್ರ ಪರವಾಗಿಲ್ಲ ಸಾಕು ಗೈಸ್. ಜಾತ್ರೆ ಅದನ್ನು ಬೇಡ ಸುಮ್ಮನೆ ಒಂದು ದಿವಸ ಹಾಕಿ ಇದು ಮಾಡಕ್ಕೆ ಹಾಕೋಣ ರೆಡಿ ಮಾಡೋಣ. ಯಾವಾಗ ಕೊಡ್ತೀರಾ ನೀವು? 8:30 9 ಗಂಟೆ ಕೊಡ್ತೀನಿ ಇವತ್ತೇನಾ? 50% ಮಾಡ್ಬೇಕಂತೆ. ನಾಳೆಗೆ ಬಂದ್ರೆ ಹಾಗೆ ಯಾಸ್ತರಿ ನನ್ನ ಮಕ್ಳು ಅಂದ್ಬಿಟ್ಟು ಅಣ್ಣ ಅರ್ಧ ಹಾಕೋರಪ್ಪ ಅಂದ್ರು. ಏಯ್ ನೋ ಕ್ಲಾಸಾ? ರಜಾ ನಾಳೆಗೆ ಹಾಕಳಕ್ಕೆ 2 ನಾಳೆಗೆ ರಜಕ್ಕೆ. ಮಕ್ಕಳು ಒಳ್ಳೆ ಪರೋಡೆ ಆಟ ಆಡ್ತಾ ಇದ್ರು. ಎಡಿಟ್ ಮಾಡಿಸ್ಬಿಟ್ಟು ಆಮೇಲೆ 600 ರೂಪಾಯಿ ನಾಮ ಕೊಟ್ಬಿಟ್ಟಾರು ಅಂತ. ಅಣ್ಣ ಅಡ್ವಾನ್ಸ್ ಅರ್ಧ ಮಾಡಿದೀನಿ. ಇನ್ನ 8:30 ಸಿಗ್ತದಂತೆ. ಮಳೆ ಬರ್ಲಿಲ್ಲ ಅಂದ್ರೆ ಬೇರೆ ಕೆಲಸ ಮುಗಿಸೋಣ. ಮಳೆ ಬರ್ಲಿಲ್ಲ ಅಂದ್ರೆ ತಮಿಳ್ನಾಡು ಇಲ್ಲ ನಾಳೆ ಇನ್ನೊಂದ್ಸಲಿ ಬರ್ಲೇಬೇಕು. ಅದು ಲೋಡ ಸಾಕೋಣ ಹೋಗಿ ಕೈಸಿ. ಇವಾಗ ಒಂದು 2 ಜೊತೆ ಫಾರ್ಮರ್ಸ್ ಬಟ್ಟೆ ತಗೋಬೇಕು. ಫಾರ್ಮರ್ಸ್ ಎತ್ಕೊಂಡು ಏನ್ ಬರತ್ತಾ ಇದೆ ಇಲ್ಲಿ? ಮಾನ ಮರ್ಯಾದೆ ನಿನಗೆ ಎಷ್ಟು ಬಂದಿದ್ದಿ? ಮಾನ ಮರ್ಯಾದಿಲ್ಲ ನೀನು ಮಾನ ಮರ್ಯಾದ 4 ಗಂಟೆ ಹೋಗಿ ಬಂದಿದ್ಯಲ್ಲ ನೀನ್ ದೊಡ್ಡ ಮನ್ಸ. ಗೈಸ್ ಎಲ್ಲ ಆಯ್ತು. ನೆನ್ಮಾಲ ಶಾಪಿಂಗ್ ಗಿಪ್ಪಿಂಗ್ ಎಲ್ಲ ಮುಗ್ದಿ ಮನೆಗೆ ಬಂದಿದ್ದೆ. ಊಟ ಮಾಡಿದಾಯ್ತು. ಎಲ್ಲ ಓದ್ಲಾಡ್ಕೊಂಡು ಕೂತವ್ರೆ. ಪ್ರೀ ವೆಡ್ಡಿಂಗ್ ಶೂಟ್ದು ಒಂದಷ್ಟು ಫೋಟೋಗಳು ಬಂದವೆ. ಆ ಫೋಟೋಗಳನ್ನ ಟಿವಿ ಕನೆಕ್ಟ್ ಮಾಡ್ಬಿಟ್ಟು ಒಬ್ಬೊಬ್ರದ್ದು ಫ್ಯಾಮಿಲಿ ರಿಯಾಕ್ಷನ್ ತಗೊಂಡು ಬರ್ರಿ ಹೆಂಗೈದೆ ಫೋಟೋಗಳು ಹೆಂಗೆ ಏನು ಅಂತ. ಸ್ಟಾರ್ಟ್ ಮಾಡೋಣ ಏನತಿ ರೆಡಿನ ಫೋಟೋಗಳು ನೋಡಕ್ಕೆ ಮೊಮ್ಮಗಳು. ನೀವು ಈ ಕಡೆ ಕೂತ್ಕೊಳ್ಳಿ ರೆಡಿನಾ ಎಲ್ಲರೂ ರೆಡಿನಾ? ಏಯ್ ಈ ಕಡೆ ಕೂತ್ಕೊಳ್ಳಮ್ಮ ನಿಮ್ಮ ಮ್ಯಾಗ ಕೂತ್ಕೊಳ್ಳಮ್ಮ. ಇಲ್ಲಿ ಕೂತ್ಕೊಂಡು ಮಾತಾಡ್ಬೇಕು. ಇದಳಮ್ಮ ಇಲ್ಲಿ ಕೂತ್ಕೊಳ್ಳಮ್ಮ ನೀನು ರೆಡಿನ ಎಲ್ಲಾರು? ಗೈಸ್ ನಮ್ಮ ಅಪ್ಪ ಇಲ್ಲ. ನಮ್ಮ ಅಪ್ಪ ಮದುವೆ ಹೊರಟೋಗುತ್ತೆ. ನಮ್ಮೂರು ಪಕ್ಕದೂರವ್ರದ್ದು ಮದುವೆ ಐತೆ. ನಮ್ಮ ಕ್ಲಾಸ್ಮೇಟ್ ನಾನು ಹೋಗ್ಬೇಕಾಯ್ತು. ನಾನು ಹೋಗಿ ನನ್ನ ಮಗಳು ಸುತ್ತಾಕೊಂಬರ್ಸೋಕೆ ಇಷ್ಟೊತ್ತಾಗೋಯ್ತು. ನಮ್ಮ ಕ್ಲಾಸ್ಮೇಟ್ ಹುಡುಗಿ ಮದುವೆಗೆ ಹೋಗೋದೆ. ರೆಡಿನ ಎಲ್ಲಾರು? ಹೆಂಗೆ ಅನಿಸ್ತು ರಿಯಾಕ್ಷನ್ ನೋಡ್ಬೇಕು ಗೈಸ್. ಒಂದಷ್ಟು ಫೋಟೋಗಳು ಬಂದಿದ್ದು ಮುಂಚೆನೇ ಹೇಳ್ತಾ ಇದ್ದೀನಿ. ಬಿಸಿ ಶೆಡ್ಯೂಲ್ ಒಂದೇ ದಿವಸ ಶೂಟ್ ಮಾಡ್ಕೊಂಡು ಬಂದವ್ರೆ. ಅದು ಹೆಂಗೈತೆ ಏನೋ ಅಂತ ಗೊತ್ತಿಲ್ಲ. ನಿಮಗೆ ಇಷ್ಟ ಆದರೆ ಓಕೆ, ಇಲ್ಲ ಅಂದರೆ ಏನು ಮಾಡೋಕ್ಕಲ್ಲ. ಓಕೆ ಅಂತ ಅನ್ನಿಸ್ತು ನನಗೂ. ಅಷ್ಟು ನಿಮಗೆ ಹೆಂಗೆ ಅನಿಸ್ತೋ ಆ ಥರ ಕಮೆಂಟ್ ಮಾಡಿರಿ. ಒಂದೊಂದೇ ಫೋಟೋಗಳು ಹಾಕ್ತೀನಿ ಇವಾಗ. ರೆಡಿ ನೋಡೋಕ್ಕೆ. ಅದಕ್ಕಿಂತ ಮುಂಚೆ ಇದು ಒಂದು ಟ್ರೈಲರ್ ವಿಡಿಯೋ ಥರ ಮಾಡೋರೆ ಸೇವ್ ದ ಡೇಟ್ ಅಂತ. ಆ ವಿಡಿಯೋ ನೋಡ್ಕೊಂಬರ್ರಿ ಆಮೇಲೆ ನೋಡಿದ್ರಂತೆ. ಆಯ್ತು. ವಿಡಿಯೋ ನೋಡಿದ್ದು ಆಯ್ತು. ಇವಾಗ ನೀವು ನೋಡಿದ್ದೀರಾ. ಇವಾಗ ಫಸ್ಟ್ ಫೋಟೋ ಹೇಳ್ರಿ ಹೇಳಿ ಹೆಂಗದೆ ಅಂತ. ಈ ಫೋಟೋ ಹೆಂಗದೆ ಅಂತ ಹೇಳ್ಬೇಕು. ಇದ್ರಾಗೆ ಇದ್ರ ಮಕ್ಳು ಹೆಂಗವಳೆ, ಅಳಿಯಂದ್ರೆ ಹೆಂಗವಳೆ, ಅಜ್ಜಿ ಮೊಮ್ಮಗ ಹೆಂಗವನೆ ಅಷ್ಟೇನಾ? ನೀನು ಇಷ್ಟ ಆಯ್ತಾ ನಿಂಗೆ? ನೀನ್ ಇಷ್ಟ ಅಲ್ಲ, ನೀನ್ ಮನೇಲಿ ಇಷ್ಟ ಅಂತ ಹೇಳ್ಬೇಕು. ಗೈಸ್ ಫಸ್ಟ್ನೇ ಫೋಟೋ ಇದೇನೆ. ಇದು ಹೆಂಗ್ ಕಾಣಿಸ್ತಾ ನೋಡ್ರಿ. ನೆಕ್ಸ್ಟ್ ಎಳ್ಳೇದು ಇದು ಮಕ್ಕ ನಾಚಿಕೆ. ಅವಳು ನಾಚಿಕೆ ಬೀಳ್ತಾಳ ಅವಳು. ಹೆಂಗದೆ
ಇದು ಬದಿಗೆ ಮೂರನೇದು ಅದು ಓಕೆ. ಓಕೆ ಅಲ್ಲ, ನೀವು ಎಕ್ಸ್ಪ್ಲೇನ್ ಮಾಡ್ಬೇಕು ಹೆಂಗೆ ಅಂತ. ಹಳ್ಳಿಯಲ್ಲಿ ಹೆಂಗ್ ನೋಡ್ತಾವ್ರೆ ಮಗಳು ಮೊಮ್ಮಗಳು ಹೆಂಗ್ ಕಾಣ್ತಾವಳೆ. ಇದು ಮೊಮ್ಮಗಳು ಮೊಮ್ಮಗ ಇಬ್ರುನು ಕೈ ಹಿಡ್ಕೊಂಡು ಮೊಮ್ಮಗಳು ಇದ್ ನೋಡ್ತಾವಳೆ, ಮೊಮ್ಮಗ ಇತ್ತ ನೋಡ್ತಾವಳೆ. ಇಬ್ರು ಹಿಂದೆ ನೋಡ್ತಾ ಇರೋದು ಈ ಕಡೆಗೇನೆ. ಇವಾಗ ನೋಡು. ಮೊಮ್ಮಗಳು ನಮ್ ಕಡೆಗ್ ನೋಡ್ತಾವಳೆ, ಮೊಮ್ಮಗ ಅವ್ರ ಊರ್ ಕಡೆಗ್ ನೋಡ್ತಾವಳೆ. ಇವಾಗ ಕರೆಕ್ಟ್ ಆಗಿ ನೋಡ್ತಾವ್ರೆ. ಸೂರ್ಯ ಚಂದ್ರ ನೋಡ್ತಾರ. ಇದು ಮಾತ್ರ ಒಂದ್ ಸಾಕಾದ ಬಂದವಳೆ. ಒಂಚೂರು ಮೇಕಪ್ ಜಾಸ್ತಿ ಐತೆ ಅನ್ಸುತ್ತೆ ಹಂಗಾರು. ಹಿಂದೆ ಹುಡುಗ ಕಾಣಿಸ್ತಾನೆ ಚೆನ್ನಾಗಿ ತೆಗ್ದವ್ರೆ ಫೋಟೋ. ಎಡಿಟ್ ಹಾಕೊಂಡ್ಬಿಟ್ಟಾರ. ಮೇಕಪ್ ಚೆನ್ನಾಗೇ ಐತಾ? ಇದು ನೋಡಿ, ಇದು ಇರೋದ ಪರವಾಗಿಲ್ಲ. ಆದ್ರೂ ಈ ಪಟ್ಟೆ ಬೆಳಗಿದ್ಯಾ ನೀನು? ಇಲ್ಲ ಕಣ್ರಿ, ಬೆಳಗವಳು ಎಣ್ಣೆ ಮೊನ್ನೆ ಹಾಸ್ಪಿಟಲ್ ಬಂದಿದ್ದಕ್ಕೆ ಆಗಿರೋದು. ಎಷ್ಟು ಇದು ಇದೆ ಹೇಳಿ, ಎಷ್ಟು ಹೇರ್ ನೋಡು. ಮುಂಚೆ ಯಾವ್ದೋ ಹೇರ್ ಸ್ಟೈಲ್ ಮಾಡಿ, ಇದೊಂದು ಚೂರು ಪರವಾಗಿಲ್ಲ ಹೇರ್ ಸ್ಟೈಲು. ಅಲ್ಲಮ್ಮ ಅಮ್ಮ ಹೇರ್ ಸ್ಟೈಲ್ ಅಂದ್ರೆ ಏನ್ ಹೇಳು? ತಲೆದು. ಇವಾಗ ಹೂವಿನ ಬಗ್ಗೆ ಎಂತ ಲಕ್ಷ್ಮಂದ್ರ ಬಾಡಿಗೆ ಅದು 100 ರೂಪಾಯಿ, ಒಂದ್ ಮಳೆ 100 ರೂಪಾಯಿ. ಹೌದಾ? ಹೌದಾ? ಓಹೋ, ಅದೇ ಟೈಮ್ ಮೇಲ್ಗಡೆ ಫೋಟೋ ತಗೊಂಡ್ಬಂದವ್ರೆ, ಒಂದೊಂದು ಕಲ್ಯಾಣಿ ಪಕ್ಕ ತಗೊಂಡಿಲ್ಲ. ಆ ಕಲ್ಯಾಣಿ ಪಕ್ಕ ಕಲ್ಯಾಣಿ ತಕ ಹೋಗ್ಬಿಟ್ಟಿದ್ರೆ ಅಷ್ಟೇ ಕಣ್ಣೊಂಡಾಗ ಅಷ್ಟ ಜನ ಇದ್ರ ಜನ ಜಾಸ್ತಿನ? ಹೌದಾ? ಹಂಗಾರೆ ಮೇಲ್ಕೋಟೆ ಕಲ್ಯಾಣಿ ಆಗ್ಬಿಟ್ರು. ಎಳ್ಕೊಳ್ಳೋದು ಹಂಗೆ ಇದ್ವಾ? ಯಾರು ಎಡ್ಕೊಳ ಇರೋದು ಯಾವ್ದೋ ಗೊತ್ತಿಲ್ಲ. ಲೇ, ಅಕ್ಕ ತಂಗಿ ಕೊಳಗಳಲ್ಲಿ ಮೇಲ್ಕೋಟೆ ಇರೋದು ಅಕ್ಕ ತಂಗಿ ಕೊಳಗ್ ನಾವು ಹೋಗಿರ್ಲಿಲ್ಲ. ಮತ್ತೆ ಕಲ್ಯಾಣಿ ಅದೇ ನಾನು ಹೇಳ್ತೀವಿ, ಅಕ್ಕ ತಂಗಿ ಕಲ್ಯಾಣಿಂದ ಅಕ್ಕಪಕ್ಕ. ಹೋಗಿರ್ಲಿಲ್ಲ ನಾವು. ಮತ್ತೆ ಇನ್ನೇ ಕೊರಿ ಮೇಲ್ಕೋಟೆಗೆ ಹೋಗತ್ತಾ? ಎಷ್ಟು? ಓ, ಇದು ನೋಡಮ್ಮ, ಎಂಗೇಜ್ಮೆಂಟ್ ಸೀರೆ ತಿರ್ಗಾ ಅಲ್ಲೇ ಉಟ್ಕೊಂಡು ನೋಡಿ, ಪ್ರೀ ವೆಡ್ಡಿಂಗ್ ಶೂಟ್ಗೆ. ಅವರು ಎಂಗೇಜ್ಮೆಂಟ್ ಸೀರಿಯಲ್ ಎಂಗೇಜ್ಮೆಂಟ್ ಫೋಟೋ ನೀಟಾಗಿ ಬಂದಿಲ್ಲ, ಅದಕ್ಕೆ ಬಿಟ್ಟಿರೋ. ಓಹೋ, ಎಂಗೇಜ್ಮೆಂಟ್ ಫೋಟೋ ಚೆನ್ನಾಗಿ ಬಂದಿವೆ ಅಂತ. ಅದ್ರಲ್ಲಿ ಮೇಕಪ್ ಸರಿಯಾಗಿಲ್ಲ ಅಂತ. ಇದ್ರಲ್ಲಿ ಮೇಕಪ್ ಚೆನ್ನಾಗಿ ಮಾಡಿದ್ರೆ ಎಡಿಟ್ ಚೆನ್ನಾಗಿ ಮಾಡಿದೆ ಫೋಟೋ. ನೋಡು, ಅದ್ರಾಗ ಅದೇ ಉಲ್ಟಾ ಪಲ್ಟ, ಇದು ಉಲ್ಟಾ ಪಲ್ಟ. ಎಂಗೇಜ್ಮೆಂಟ್ಗೂ ಮೇಕಪ್ ಚೆನ್ನಾಗಿ ಮಾಡೋರು ಟೈಮ್ ಇರಲಿಲ್ಲ, ಎಷ್ಟು ಬಿಸಿ ಮಾಡಾಕ್ಬಿಟ್ರು ಅಂತಂದ್ರೆ. ಮತ್ತೆ ಎಲ್ಲ ಸುತ್ಕೊಂಡ್ಬಿಟ್ರು ಎಂಗೇಜ್ಮೆಂಟ್ ರೆಡಿ ಮಾಡಕ್ಕೆ. ಇವಾಗ ನೆಕ್ಸ್ಟು ಇವೇ ಎಂಗೇಜ್ಮೆಂಟ್ ಎಲ್ಲ ಮುಗೀತು. ಹೌದು ಅಮ್ಮ, ಇದು ನೋಡಮ್ಮ, ಇದು ಒಂದೇ ಫೋಟೋದಲ್ಲಿ ಅದ್ ಮೇಲ್ಕೋಟೆ ಅಂತ ಮ್ಯಾಗಡೆ ಗೋಪುರ ನೋಡಿ. ಹೋಗಿರ್ಲಿಲ್ಲ ನಾವು ಮೇಲ್ಗಡೆಗೆ. ಇದ್ರ ಬದಲು ಬರ್ದೇ ಬೆಟ್ಟದ ಮೇಲೆ ಹೋಗಿದ್ರೆ ಇಷ್ಟು ಫೋಟೋದಾಗೆ ಬಂದು ಸಕ್ಕತ್ತಾಗಿತ್ತು ಅಂತ. ಇಷ್ಟು ಫೋಟೋ ಆರಾಮ ನಮ್ಮೂರ್ ಬೆಟ್ಟ ಇದ್ದು. ಅಲ್ಲಿ ಬರ ಹಳೆ ಮಂಟಪಗಳು ಬಿಟ್ರಿ ಮಳೆ ಹೋಗ್ಬಿಟ್ಟಿದ್ರೆ ನಮ್ಮೂರ್ ಬೆಟ್ಟ ಇನ್ನೂ ಸಾಕಾಗಿರೋದಲ್ಲ ಗ್ರೀನರಿ ಆಗಿ. ಯಾಕ ಮಂಟಪಾವು ಅವು ಬರೇ ದೇವಸ್ಥಾನ ಊರು ತುಂಬಾ ಬರೀ ಎಂಗೇಜ್ಮೆಂಟ್ ನೋಡಿ. ಇದೊಂದು ಚೆನ್ನಾಗಿ ಕಾಣಿಸ್ತದೆ ಕಣ. ಅದು ತಗೊಂಡಿದ್ರೆ ನವಿಲ್ಲ ಅದು. ಅದೇ ಇನ್ನೂ ಚೆನ್ನಾಗಿ ಮಾಡೋದು. ಮೇಲ್ಕೋಟೆ ಏನೇನೋ ಪ್ಲಾನ್ ಮಾಡ್ಕೊಂಡು ಬಟ್ ಮಾಡಕ್ ಬಂದಿಲ್ಲ. ಒಂದ್ ದಿವಸದಾಗ ಇಷ್ಟು ಮಾಡ್ಕೊಂಡ್ ಬಂದ್ರೆ ರೇಟು. ಇದು ನೋಡು, ಅದು ಏನು 1 ನಿಮಿಷ ಫ್ರೀ ಬಿಟ್ರ. ಕಣ್ಣಿಗೆ ಲೆನ್ಸ್ ಹಾಕಿದ್ರಾ? ಇಲ್ಲ ಇಲ್ಲ. ಮತ್ತೀಗ ಅಮ್ಮ ಕೂದ್ಲು ನೋಡಮ್ಮ ತಾಯಿ ಹೆಂಗಾಗ ಕೂದ್ಲು ಹಂಗ್ ಮಾಡಿರಲ್ಲ ಉದ್ರ ತಗೊಳಮ್ಮ. ನೋಡು ಸುಮ್ಮನೆ ನಮ್ಮ ಅಮ್ಮ ನೋಡ್ತಾ ತಲೆ ಶಾಕ್ ಇಕ್ಬೇಕು. ಹಸಿರು ಬಟ್ಟೆ ಕೊಟ್ಟವ್ರೆ, ಹಸಿರು ಸೀರೆಗೆ. ಇದು ಇದಮ್ಮ ನಾನು ಕೂಡ್ಲು ನೋಡಲ್ಲ ವಿಗ್ ಅನ್ಕೊಂಡ್ಬಿಟ್ಟವ್ರೆ. ವಿಗ್ ಅಂದ್ರೆ ಏನ್ ಹೇಳು? ಅಲ್ಲಿರೋರಲ್ಲ ಟೋಕನ್ ಹಾಕೊಂಡು ನೋಡಿ ತಲೆ ಕೂದಲಿಲ್ಲ. ಅವಳು ನಿಮ್ಮ ಮಗಳು ಟೋಕನ್ ಹಾಕೊಂಡಂತ ಅನ್ಕೊಂಡ್ರಂತೆ ಎಲ್ಲ ನೋಡಿದ್ರೆ ಫೋಟೋ ತೆಗಿಬೇಕಾರೆ. ನೋಡಂದ್ರ ತೆಗ್ದು ಹಿಂಗ್ ಬದ್ರಬೇಕಾಯ್ತು. ಬ್ಲಾಕ್ ಅಂಡ್ ವೈಟ್ ಲಂಗದ್ ನೋಡ, ಲಂಗದ್ದು ಇದು ಲಂಗ ಲಂಗ ಲಂಗ. ಇದನ್ನ ಹಾರಾಡಕ್ಕೆ ಕೈಯಾಗ ಎತ್ತಿ ಎಸ್ಬಿಡ್ತಾರ. ಆ ಟೈಮ್ ಕನ್ನಡ ಫೋಟೋ ತಗೊಂಡ್ಬಿಡೋದು. ಈಗ ಆರ್ಸಕ್ಕೆ ಬಿಡ್ತೀರಾ? ಈಗ ಎಗರಿಸ್ಬಿಟ್ಟು ಓಡಾಡೋ ಸೈಡ್ಗೆ. ಓ, ಇದು ಇದು ಪಾಲಿನ ಪ್ಯಾಂಟ್ ಶರ್ಟ್, ಹೊಸ ಪ್ಯಾಂಟ್ ಶರ್ಟ್. ಒಟ್ನಾಗ ಇವ್ರು ಅಂತ ಕಾಣ್ತದ? ಅವ್ರದಲ್ಲ ಮೇಲ್ಗಡೆ ಹೆಸರು ಹಾಕೋ. ಮೇಲ್ಗಡೆ ಹೆಸರು ಬೇರೆ ಹಾಕೋಣ. ಹೆಸರು ಹಾಕೊಂಡಿತ್ತು ಅರುಣ್ ಉಮಾದೇವಿ ಅಂತ. ಓ ಅಮ್ಮ, ಇದು ನೋಡಮ್ಮ, ಸೀರಿಯಸ್ ಹಂಗಲ್ಲ, ನರ್ಗೆಸರ್ ಮಾಡ್ತಾವ್ರಿ. ನಮ್ಮಮ್ಮಗ ನರ್ಗೆಸರ್ ಮಾಡ್ತಾವ್ರಿ. ನರ್ಗೆನ ಸರ್ ಹಿಡ್ಕೊಂಡೆ ಅವ್ರ ಬರೀ ತಾಯಿ ಎಂಗೇಜ್ಮೆಂಟ್ ಬಿಟ್ಟಿದ್ರೆ ಚೆನ್ನಾಗಿ ಕಾಣ್ತದೆ ಜಾಸ್ತಿ. ಅವನಮ್ಮ ರೆಡ್ ಕಲರ್ ಸೀರೆ ಚೆನ್ನಾಗಿ ಸೆಟ್ ಆಯ್ತು. ಇದು ಚೆನ್ನಾಗಿ ಕಾಣ್ತದೆ.
ಇಲ್ಲ ಲೇ ಒಂದ್ ನೀಲಿ ಸೀರೆ ಚೆನ್ನಾಗಿಲ್ಲ ದಿವಾಗ ಕಂಡಂಗೆ ಹೌ, ಅಲ್ಲಿ ಇದೊಂದು ಚೆನ್ನಾಗಿತ್ತು ಆದ್ರೂ ಇನ್ನೂ ಏನೋ ಒಂಚೂರು ಇದ್ ಮಾಡಿ ತೆಗಿಬೋದಿತ್ತು. ಯಾವ್ದು ಗಾಳಿ ಜಾಸ್ತಿ ಹ್ಮ್ ಎಲ್ಲ ಹಾರಾಡ್ತಿತ್ತು ಸೀರೆ ಎಲ್ಲ ಕೂರ್ಲೆಲ್ಲ ಅಲ್ಲಿ ನಡ್ಕೊಂಡ್ ಬರ್ಬೇಕಾದ್ರೆ ಉಳಿ ಹಿಡ್ಕೊಂಡಿದ್ರೆ ಕೆಳಗೆ ತುಪ್ಪ ಅಂತ ಅಲ್ಲಿ ಹಿಡಿದ್ರು. ಯಾರು ಹಿಡ್ಕೊಂಡಿದ್ರು? ಯಾರು ಹಿಡ್ಕೊಂಡು ಹಿಡ್ದಿಲ್ಲ. ಏ ಅದು ಸುಮ್ನೆ ನಿಂತಿದ್ದದು ನಡ್ಕೊಂಬಂದು ಹಿಡ್ಕೊಂಡಿದ್ರು. ಓಹೋ ಇದು ಇದು ಗಾಳಿ ಜಾಸ್ತಿ. ಇದು ಗಾಳಿ ಜಾಸ್ತಿ. ಇದ್ ಬಟ್ಟೆ ಚೆನ್ನಾಗ್ ಕಾಣ್ತದೆ. ಇದು ಈಗ ಓ 2 ಬಾರ್ ಇತ್ತು ಹಿಂದಗಡೆ ಮೇಲು. ಸ್ವಲ್ಪ ಅವಾಗ ಉಲ್ಟಾ ನಿಲ್ಸಿದ್ರೆ ಸರೋಗಿರೋದು. ಹೆಂಗನ್ಸ್ತು ಇಷ್ಟು ನೋಡಿ ಗೈಸ್. ಇವಾಗ ಎಷ್ಟು ನೋಡ್ರೋ ಇಷ್ಟು ನಾನು ಸೆಲೆಕ್ಟ್ ಮಾಡಿಬಿಟ್ಟಿರೋದು ಇಷ್ಟೇ ಪರವಾಗಿಲ್ಲ ಅಂತ ಅನಿಸ್ತು ನನಗೆ. ಇಷ್ಟು ಓಕೆ ಅನಿಸ್ತು. ಇನ್ನು ಮಿಕ್ತವಲ್ಲ ಇನ್ನೂ ಚೆನ್ನಾಗಿ ಅಷ್ಟು ಇದ್ರಾಗಿರ್ಲಿಲ್ಲ. ಇಷ್ಟು ಓಕೆ ಹೆಂಗನ್ಸ್ತ ಈ ಥರ ಯಾವ್ದು ಏನೋ ಮಾಡಿದ್ದೆ ನಮ್ಮ ಯಾವ್ದು ಸದಿಕ ಹ್ಞೂ ತೋರ್ಸಿದ್ರಪ್ಪ ಸರಿಯಾದ ಬ್ಯಾಲನ. ದನ ಮೇಕೆ ಮೇಸು ಅಂತ ಮಾಡ್ಸ್ಕೊಂತೀನಿ ನೀನು ಅಪ್ಪ ಜೊತೆ. ನಾನು ಅಮ್ಮೂರು ಬೆಟ್ಟ ಮಾಡ್ಸ್ತಾನ ಯಾವ್ದು ಬೇಡ ಹೋಗ್ ನಾವು. ಅಜ್ಜಿ ತತ್ತಿರಲ್ಲ ಬಂದು ಮಸ್ತಿದ್ರು ಕಣ. ನಾವ್ ಹೋದಾಗ ಅಲ್ಲ ಕಣ 60 ವರ್ಷಕ್ಕೆ ಸೆಟ್ಟಿವ್ ಪೂರ್ತಿ ಮಾಡ್ತೀವಿ. ಅವಾಗ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾರೆ. ಏ 25 ವರ್ಷದ ಮಾಡ್ತೀವಪ್ಪ ನಾವೀಗ. ಷಷ್ಠಿ ಪೂರ್ತಿ 24 ಕಣಲೆ ನಿಂಗೆ ಎಷ್ಟು ವರ್ಷ? ಮದುವೆ 2002 ಇವರು. 2002 ಜೂನ್ ಅಲ್ಲಿ. 23 ವರ್ಷ ಇವಾಗ. ಅಲ್ಲಿ ಮಿಸ್ ಮಾಡ್ಕೊಂಡ್ಬಿಟ್ಟಿದೀವಿ. ಈ ಸಲ 24 ಅಷ್ಟೇ. ಆದ್ರೆ ಪರವಾಗಿಲ್ಲ ಮಾಡೋಣ. 60 ಹಾ? ವರ್ಷ ನೀನಪ್ಪ ಡ್ಯಾನ್ಸ್ ಆಡ್ಬಿಟ್ಟು ಸಾಂಗ್ ಎಲ್ಲ ಮಾಡೋಣ. ಇವ್ರಿಗೆ ಹೇಳಿದೆ ನಗುವನ ಏನ ಮಾಡ್ಕೊಂಬರ್ರಿ ಅಂತ. ನಗುವನ ಏನ ಮಾಡಕ್ ಹೋಗ ಏನೋ ಮಾಡ್ಕೊಂಬಂದವ್ರೆ. ನೀನ್ ಮಾಡ್ತಾನ ನಗುವನ ಏನ ಸಾಂಗ್ ಬಿಟ್ಕೊಡ್ತಿಲ್ಲ. ಅಯ್ಯೋ ಒಳ್ಳೆ ಕತೆ. ಸಾಲ ಎಲ್ಲ ಒಂದ್ ಕಡೆಯಿಂದ ಕುಂತಿದೀವಿ. ಅಸಿಸ್ಟೆಂಟ್, ಮೇಕಪ್, ಕ್ಯಾಮ್ರಾಮ್ಯಾನ್. ಜೂನಿಯರ್ ಆರ್ಟಿಸ್ಟ್ ಅವನು. ಅವ್ರ ಅಜ್ಜಿ ನೀನು ಏನು ನೀನೇನು ಸಾಂಟಿಕ್ ಅದೇ ಸೀರಿಯಲ್ ಆರ್ಟಿಸ್ಟ್. ಎಲ್ಲ ಅದು ಪ್ಯಾಕಪ್ ಮಾಡ್ಕೊಂಡು ಲಗೇಜ್ ಇಟ್ಕೊಂಡ್ಬರ್ತಾರಲ್ಲ. ಕೊರಿಯೋಗ್ರಾಫರು. ಇಷ್ಟು ಫೋಟೋ ಹೆಂಗಸ್ ನೀ ಖುಷಿ ಆಯ್ತಾ? ಫೋಟೋ ಪ್ರೀ ವೆಡ್ಡಿಂಗ್ ಶೂಟು ಈಗ ಖುಷಿ ಆಯ್ತು. ಖುಷಿ ಆಯ್ತು. ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತಾ? ಮಾಡ್ಬೋದಿತ್ತು. ಆದ್ರೆ ಹಿಂಸೆ ಕೊಟ್ಬಿಟ್ರು ಜಾಸ್ತಿ. ಫೋಟೋಗ್ರಾಫರ್ ಹಿಂಸೆ ಕೊಟ್ಬಿಟ್ರೆ ಅಂತ ಗೈಸ್ ನನ್ನ ತಂಗಿಗೆ. ಅಂದ್ರೆ ಹಿಂಸೆ ಅಂದ್ರೆ ಫುಲ್ಲು ಬಿಸಿ. ಬೇಗ 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 ಅಂತ ಮಾಡ್ಬಿಟ್ಟವ್ರೆ. ಬೆಳಗ್ಗೆ 6 ಗಂಟೆಗೆ ಹೋಗಿ ಸಾಯಂಕಾಲ 7 ಗಂಟೆ ಅಷ್ಟೊತ್ತಿಗೆ ಇಷ್ಟ ತಗೊಂಡ್ಬಿಟ್ಟವ್ರೆ. ಟೈಮ್ ಮಾಡ್ಕೊಂಡು 2-3 ದಿವಸ ಹೋಗಿದ್ದೆ ಚೆನ್ನಾಗಿ ಮಾಡ್ಬೋದಿತ್ತು. ಇರ್ಲಿ ಪರವಾಗಿಲ್ಲ. ನಮ್ಮ ಮದುವೆ ಡೇಟ್ ಫಿಕ್ಸ್ ಮಾಡಿದಾಗ ಕರೆಕ್ಟಾಗಿ 1 ತಿಂಗಳು ಇಲ್ಲ. ಸ್ಟಾರ್ಟಿಂಗ್ ಹೋಗ್ಬಿಟ್ಟು ಮಾಡ್ಕೊಂಬರ್ಬೋದಿತ್ತು. ಬಟ್ ಎಂಡಿಂಗಲ್ಲಿ ಹೋಗೋರೆ ನೋಡ್ರಿ. ಇನ್ನು 8 ದಿವಸ ಇದ್ದಾಗ ಹೋಗೋರೆ. ಮದುವೆಗೆ 8 ದಿವಸ ಆಯ್ತು. 1ನೇ ತಾರೀಕು 2ನೇ ತಾರೀಕು ಹೋಗಿದ್ವಿ. ಇವರು 2ನೇ ತಾರೀಕು ತಾನೇ 1ನೇ ತಾರೀಕು ಹೋಗೋರೆ. 10ನೇ ತಾರೀಕು ಮದುವೆ. ಟ್ರೈ ಮಾಡೋರು ಆದಷ್ಟು ಪರವಾಗಿಲ್ಲ. ಇಷ್ಟ ಆದ್ರೂ ಆಗೋಲ್ಲ. ಇನ್ನು ಮದುವೆಗೆ ಇದಕ್ಕಿಂತ ಚೆನ್ನಾಗಿದೆ ತೆಗೆನ. ಇವಾಗ ನಾನು ತರಿಸಿ ನೋಡಿ ಹಳದಿಗೆ ಹೆಂಗ್ ತೆಗಿತೀನಿ ಅಂತ. ಈಗ ಯಾರು ಹೇಳಿದಿ? ಹಳದಿ ಮೆಹಂದಿ ಗಿಂದಿಗೆ ಕರ್ಸ್ತಾ ಇದೀವಿ ಪ್ರೊಫೆಷನಲ್ ಫೋಟೋಗ್ರಾಫರ್ನ. ನೋಡು ಗೈಸ್, ನಾವೇನು ಇನ್ವೆಸ್ಟ್ ಮಾಡಿಲ್ಲ, ಏನು ಮಾಡಿಲ್ಲ. ನಾವಿರೋ ಕ್ಯಾಮ್ರಾ, ಐಫೋನ್ ಗೀಫೋನ್ ಎಲ್ಲ ಯೂಸ್ ಮಾಡ್ಕೊಂಡು ತೆಗಿತೀವಿ ನೋಡ್ರಿ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೋಡೋಣ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೋಡೋಣ. ನಾವೇ ತೆಗಿತೀವಿ ನೋಡೋಣ. ಯಾರೋ ಫೋಟೋಗ್ರಾಫರು ಇನ್ನೂ ಅರ್ಜೆಂಟ್ ಮಾಡ್ಬಿಟ್ಟು ಎಡಿಟ್ ಎಲ್ಲ ಮಾಡ್ಬಿಟ್ಟು ಸ್ವಲ್ಪ ಇದು ಮಾಡ್ಬಿಟ್ಟವ್ರೆ. ನಾವು ನೆಕ್ಸ್ಟ್ ಟ್ರೈ ಮಾಡ್ತೀವಿ ನೋಡಿರಂತೆ. ಹಳದಿ ಮೆಹಂದಿ ಎಲ್ಲ ಶುಕ್ರವಾರ. ಅವಾಗ ಫೋಟೋ ತಗ್ಬಿಟ್ಟು ಅವಾಗ ಚೆಕ್ ಮಾಡ್ತೀವಿ ನೋಡ್ಬೇಕಾರೆ. ಓಕೆ ಅನಿಸ್ಬೋದು ನಿನಗೆ, ಇಲ್ಲಾಂದ್ರೆ ಏನು ಮಾಡೋಕ್ಕಲ್ಲ. ಸರಿನಾ? ಬಾಯ್ ಬಾಯ್. ನಮಸ್ಕಾರ.